ನಮ್ಮ ಸಾಹಿತ್ಯ ಕಲೆ ಸಂಸ್ಕೃತಿ ಇವುಗಳನ್ನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಮತ್ತು ಯುವ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಯಾಕಂತಂದ್ರೆ ಎಲ್ಲ ಊರುಗಳಲ್ಲೂ ಕೂಡ ಹಬ್ಬಗಳನ್ನು ಮಾಡ್ತೀವಿ, ಜಾತ್ರೆಗಳನ್ನು ಮಾಡ್ತೀವಿ, ಉತ್ಸವಗಳನ್ನು ಮಾಡ್ತೀವಿ. ಎಲ್ಲದರ ಉದ್ದೇಶ ಏನಪ್ಪ ಅಂತಂದ್ರೆ ಜನರು ಖುಷಿಯಾಗಿ ಭಾಗವಹಿಸಬೇಕು. ಒಂದು. ಎರಡನೇದು, ಎಲ್ಲಿಕ್ಕಿಂತ ಜಾತಿ ಧರ್ಮಗಳನ್ನು ಮರೆತು ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು. ಯಾಕಂತಂದ್ರೆ ಈ ಮಾತನ್ನ ಹೇಳುವಾಗ ನಾವು ಮನುಷ್ಯನನ್ನ ಪ್ರೀತಿಸಬೇಕ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾವುದೇ ಧರ್ಮ ಪ್ರತಿ ಒಬ್ಬರನ್ನು ಕೂಡ ಪ್ರೀತಿಸಿ ಅಂತ ಹೇಳ್ತದೆ ಹೊರತು ದ್ವೇಷಿ ಅಂತ ಹೇಳಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ನಾಡಿದೆಯಲ್ಲ, ಕನ್ನಡ ನಾಡು ಇದೆಯಲ್ಲ, ಇದರಲ್ಲಿ ಅನೇಕ ಜನರು, ಸಾಧು ಸಂತರು, ಬಸವಣ್ಣ, ಕನಕದಾಸರು, ನಾರಾಯಣ ಗುರು, ಇಂಥ ಅನೇಕ ಜನ ಬಂದು ಹೋಗಿದ್ದಾರೆ. ಸೂಫಿಗಳು, ಇಂಥವರೆಲ್ಲ ಬಂದು ಹೋಗಿದ್ದಾರೆ. ಇವರೆಲ್ಲ ಏನಪ್ಪ ಹೇಳಿಕೊಟ್ಟಿದ್ದಾರೆ ಅಂತಂದ್ರೆ, ನಾವೆಲ್ಲ ಮನುಷ್ಯರಾಗಿರ್ಬೇಕು ಅಂತಕ್ಕಂಥದನ್ನ ಸಾರಿ ಸಾರಿ ಹೇಳಿರ್ತಕ್ಕಂಥದ್ದು. ಬಸವಣ್ಣ ಹೇಳ್ದ, ಜಾತಿ ಎಲ್ಲ ಹೋಗ್ಬೇಕು, ವರ್ಗ ಎಲ್ಲ ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು, ಮೌಢ್ಯಗಳೆಲ್ಲ ಹೋಗ್ಬೇಕು, ಕಂದಾಚಾರಗಳೆಲ್ಲ ಹೋಗ್ಬೇಕು. ಇದನ್ನೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದನ್ನ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದನ್ನ ಹೇಳ್ಬೇಕಾಗ್ತದೆ. ಅದನ್ನ ಬಸವಣ್ಣ ಹೇಳ್ತಾನೆ. ಎಲ್ಲ ಅನೇಕ ಸೂಫಿಗಳು, ಸಂತರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಇದೇನೆ. ನಮ್ಮಲ್ಲಿ ಯಾವುದೇ ಹುಟ್ಟುವಾಗ ನಾವು ಆಕಸ್ಮಿಕವಾಗಿ ನಾವು ಹುಟ್ಟೋದು ಆಕಸ್ಮಿಕವಾಗಿ, ಸಾವಂತೂ ಗ್ಯಾರಂಟಿ. ಈ ಮಧ್ಯೆ ಇದೆಯಲ್ಲ, ನಾವು ಏನು ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಸಾವು ಹುಟ್ಟು ಇವುಗಳ ಮಧ್ಯೆ ಇರ್ತಕ್ಕಂಥ ಕಾಲ ಇದೆಯಲ್ಲ, ಈ ಕಾಲದಲ್ಲಿ ನಾವು ಏನು ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಏನು ಸಾಧಿಸೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಏನು ಸಮಾಜಕ್ಕೆ ಬಿಟ್ಟೋಗಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಹೆಜ್ಜೆ ಗುರುತುಗಳು ಹೇಗಿರ್ಬೇಕಪ್ಪ ಅಂತಂದ್ರೆ, ಬೇರೆಯವರು ಅನುಸರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಹೊರತು ಬೇರೆಯವರು ಅದನ್ನು ವಿರೋಧ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ನಮ್ಮ ಭವ್ಯವಾದಂಥ ಸಂಸ್ಕೃತಿ ಇದೆ, ಭವ್ಯವಾದಂಥ ಕಲೆ ಇದೆ, ಭವ್ಯವಾದಂಥ ಸಾಹಿತ್ಯ ಇದೆ. ಇಂಥ ಸಂಸ್ಕೃತಿ, ಸಾಹಿತ್ಯ, ಕಲೆಯನ್ನು ನಾವು ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನನಗೆ ಜ್ಞಾಪಕ ಇದೆ, ನಂದಿನಿ ಆಳ್ವ ಅವರು ಪದ್ಮಿನಿ ರವಿ, ನಂದಿನಿ ಆಳ್ವ ಅವರು ಪ್ರಾರಂಭ ಮಾಡಿದ್ದು ಇದನ್ನ. ಈಗ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರವಿಚಂದರ್ ಮತ್ತು ಪ್ರಶಾಂತ್ ಪ್ರಕಾಶ್ ಇವರು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನ ನಾವು ಎಲ್ಲರೂ ಕೂಡ ಮಾಡಬೇಕಾಗಿರೋದು, ಅನೇಕ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ, ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು.